ಅದೇ ಥರ ನಾನು ನಿಖಿತಾ ಸ್ವಾಮಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ನಿಖಿತಾ ಅವರೇ, ಐ ಥಿಂಕ್ ಈ ಒಂದು ಮ್ಯಾಚ್ ಪ್ರತಿಯೊಬ್ಬರಿಗೂ ಕೂಡ ತುಂಬ ಇಂಪಾರ್ಟೆಂಟ್ ಆಸ್ ಎನ್ ಇಂಡಿಯನ್ ಆ್ಯಂಡ್ ಆಸ್ ಅ ಕ್ರಿಕೆಟ್ ಲವರ್. ನೀವು ಈ ಮ್ಯಾಚ್ ಬಗ್ಗೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿದ್ದೀರಿ? ಫಸ್ಟ್ ಆಫ್ ಆಲ್ ನಮ್ಗೆ ಇಂಡಿಯಾ ಗೇಮ್ ಅಂತಂದ್ರೆ ಇಟ್ಸ್ ನಾಟ್ ಅ ಗೇಮ್, ಇಟ್ಸ್ ಅನ್ ಎಮೋಷನ್. ಅಂಡ್ ಇವತ್ತು ಫೈನಲ್ಸ್ ಬಂದ್ರು ಇಟ್ಸ್ ಅ ವೆರಿ ಬಿಗ್ ನ್ಯೂಸ್ ಫಾರ್ ಎವ್ರಿಬಡಿ. ಅಂಡ್ ಲಾಸ್ಟ್ ನಾವು ಸೆಮಿ ನೋಡಿದೀವಿ. ಆಸ್ ಎವ್ರಿಬಡಿ ಸೆಡ್, ಸ್ಯಾಮ್ ಮೇಲೆ ತುಂಬಾ ಹೈ ಎಕ್ಸ್ಪೆಕ್ಟೇಷನ್ಸ್ ಇದೆ ಕೂಡ. ಸೊ ನಿಮ್ಮ ಒಂದು ಅನಾಲಿಸಿಸ್ ಯಾವ ಥರ ಇದೆ ಅಂದರೆ, ಆ್ಯಸ್ ಅ ಫ್ಯಾನ್ ನೀವು ಈ ಒಂದು ಟೀಮ್ನಲ್ಲಿ ಯಾರು ಪರ್ಫಾರ್ಮ್ ಮಾಡ್ತಾರೆ ಅಂತ ಅನ್ನಿಸ್ತಾರೆ? ಇನ್ಫ್ಯಾಕ್ಟ್ ಕನೆಕ್ಷನ್ ಕಟ್ ಆಗಿದೆ ಅಂತ ಭಾವಿಸ್ತೀನಿ. ಸೊ ಈಗ ಇರ್ಫಾನ್ ಸರ್, ನಿಮಗೆ ನನ್ನೊಂದು ಪ್ರಶ್ನೆ ಇದೆ ಸರ್. ಈಗ ಫೈನಲ್ ಮ್ಯಾಚ್ ಇದೆ, ಆಲ್ಮೋಸ್ಟ್ ಟೀಮ್ ಸೆಟ್ಲ್ ಆಗಿದೆ, ಬಟ್ ಏನಾದರೂ ಒಂದು ಚೇಂಜಸ್ ಮಾಡಬಹುದು, ಒಂದು ಬೆಸ್ಟ್ ಚೇಂಜ್ ಮಾಡಬಹುದು ಅಂತಂದರೆ, ಅಫ್ಕೋರ್ಸ್ ನೀವೆಲ್ಲ ಮ್ಯಾಚ್ನ ನೋಡಿದ್ದೀರಿ ಆ್ಯಂಡ್ ಅದೇ ಥರ ಪ್ರತಿಯೊಬ್ಬ ಪ್ಲೇಯರ್ನ ಪರ್ಫಾರ್ಮೆನ್ಸ್ ಕೂಡ ನೀವು ಗಮನಿಸಿದ್ದೀರಿ. ಸೊ ಅದೆಲ್ಲ ಇಟ್ಕೊಂಡು ಒಂದು ಚೇಂಜ್ ಅಥವಾ ನಿಮಗೆ ಇಷ್ಟ ಬಂದಂತಹ ಚೇಂಜ್ ಮಾಡ್ಬೋದು ಈ ಒಂದು ಟೀಮ್ಗೆ ಅಂತಂದರೆ, ಆ ಒಂದು ಚೇಂಜ್ ಏನಾಗಿರುತ್ತೆ ಆಸ್ ಅ ಕೋಚ್? ಖಂಡಿತವಾಗ್ಲೂ ಇದು ವೆಲ್ ಸೆಟಲ್ಡ್ ಟೀಮ್. ಇದನ್ನ ನಾವು ಈ ಸಮಯದಲ್ಲಿ ಡಿಸ್ಟರ್ಬ್ ಮಾಡೋದು, ಅದನ್ನ ಆಲ್ಟರ್ ಮಾಡೋದು ನನಗೇನು ಆಸ್ ಎ ಕೋಚ್ ಐ ವಿಲ್ ನೆವರ್ ಚೇಂಜ್ ದ ಟೀಮ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಏನಾಗುತ್ತಂದ್ರೆ, ಸೆಟ್ಲ್ ಆಗಿದೆ, ಕಾಂಬಿನೇಷನ್ ಅಲ್ಲಿ ಸೆಟ್ಲ್ ಆಗಿದೆ ಅಂದ್ರೆ ಬ್ಯಾಟಿಂಗ್ ಆರ್ಡರ್ ಅಲ್ಲಿ ಬೇಕಾದ್ರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಈ ಕಡೆ ಆ ಕಡೆ ಮಾಡ್ಕೋಬಹುದು. ಎಲ್ಲ ಪ್ಲೇಯರು ಒಂದು ಮ್ಯಾಚ್ ಇಲ್ದಿದ್ರೆ ಬೇರೆ ಮ್ಯಾಚ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಎಲ್ಲ ಸಪೋರ್ಟ್ ಸ್ಟಾಫು, ಲೀಡರ್ಸ್ ಎಲ್ಲ ಸೇರಿ, ನಮ್ಮ ಕ್ಯಾಪ್ಟನ್ ಇದ್ದಾರೆ, ನಮ್ಮ ಸೀನಿಯರ್ಸ್ ಪ್ಲೇಯರ್ ಇದ್ದಾರೆ, ಎಲ್ಲ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಇದೇ ಕಾಂಬಿನೇಷನ್ ಅಲ್ಲಿ ಇದೇ ಈ ಪ್ಲೇಯರ್ಸ್ ಅಲ್ಲೇ ನಾವು ಬೆಸ್ಟ್ ಪರ್ಫಾರ್ಮೆನ್ಸ್ ತಗೊಳ್ಳೋದು, ಅದನ್ನ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಈಗ ಚೇಂಜ್ ಮಾಡಿದ್ರೆ ಮತ್ತೆ ಒಂದು ಲಾಟ್ರಿ, ಅದು ಆಗ್ಬಹುದು ಆಗದೆ ಇರಬಹುದು, ಗುಡ್ ಆರ್ ಬ್ಯಾಡ್ ಎರಡೂ ಆಗ್ಬಹುದು. ಅದಕ್ಕೆ ನಾವು ಚಾನ್ಸ್ ತಗೊಳ್ಳೋದು ಬೇಡ ಅಂತೀನಿ. ಪರ್ಫಾರ್ಮ್ ಮಾಡಿ ನಮ್ಗೆ ಗೆಲ್ಸ್ಕೊಂಡ್ ಬಂದಿರೋರಿಗೆ ಅವರನ್ನೇ ಆಡ್ಸೋಣ ಅಂತ ನನ್ನ ಅಭಿಪ್ರಾಯ. ಈಗ ಕೆ.ಸಿ. ಕಾರ್ಯಪ್ಪ ಅವರಿಗೆ ನನ್ನೊಂದು ಪ್ರಶ್ನೆ. ಕೆ.ಸಿ. ಕಾರ್ಯಪ್ಪ ಅವರೇ, ನೀವು ಅಹಮದಾಬಾದ್ನಲ್ಲಿ ತುಂಬ ಮ್ಯಾಚ್ಗಳನ್ನ ಆಡಿದ್ದೀರಾ. ಸೊ ಇವತ್ತಿನ ಮ್ಯಾಚ್ಗೆ ಮಿಕ್ಸ್ಡ್ ಸಾಯಿಲ್ ಅಂದರೆ ರೆಡ್ ಮತ್ತು ಬ್ಲ್ಯಾಕ್ ಸಾಯಿಲ್ ಎರಡು ಮಿಕ್ಸ್ ಸಾಯಿಲ್ ಅಂತ ರಿಪೋರ್ಟ್ಸ್ ಕೇಳಿ ಬರ್ತಾ ಇದೆ. ಜೊತೆಗೆ ಸೆಂಟರ್ ಪಿಚ್ಚಲ್ಲಿ ಆಡೋವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಈ ಪಿಚ್ ಬಗ್ಗೆ ಏನು ಹೇಳ್ತೀರಾ? ಯಾವ ರೀತಿ ಇರುತ್ತೆ ಇದು ಹೆಚ್ಚಾಗಿ ಯಾರಿಗೆ ಹೆಲ್ಪ್ಫುಲ್ ಆಗುತ್ತೆ? ನಾವು ಈ ಒಂದು ಟೂರ್ನಮೆಂಟಲ್ಲಿ ನಾವು ನೋಡ್ತಾ ಇದ್ವಿ, ಇದು ಫಾಸ್ಟ್ ಬೌಲರ್ಸ್ಗೆ ತುಂಬಾ ಹೆಲ್ಪ್ ಆಗಿದೆ, ಸ್ಪಿನ್ನರ್ಸ್ಗೆ ಅಷ್ಟೇನು ಹೆಲ್ಪ್ ಆಗಲಿಲ್ಲ. ಸೊ ನಿಮ್ಮ ಒಂದು ಅಭಿಪ್ರಾಯ ಏನು ಈ ಪಿಚ್ ಬಗ್ಗೆ? ಸರ್, ಐ ಥಿಂಕ್ ಸೇಮ್ ಹಂಗೆ ಇರುತ್ತೆ. ಬಿಕಾಸ್ ಅಷ್ಟೊಂದೇನು ಡಿಫ್ರೆನ್ಸ್ ಇರಲ್ಲ ನನ್ನ ಪ್ರಕಾರ. ಈ ಟೂರ್ನಮೆಂಟ್ ನೋಡ್ದಂಗೆ ಎಲ್ಲಾ ವಿಕೆಟ್ಸು ಜಾಸ್ತಿ ಸ್ವಲ್ಪ ಫಾಸ್ಟ್ ಬೌಲರ್ಸ್ಗೆ ಫೇವರ್ ಇತ್ತು, ಬಟ್ ಸ್ಪಿನ್ನರ್ಸ್ಗೆ ಅಷ್ಟೊಂದು ಫೇವರ್ ಸಿಗ್ಲಿಲ್ಲ. ಬಟ್ ನನ್ನ ಪ್ರಕಾರ ಅಹಮದಾಬಾದ್ ವಿಕೆಟ್ ಕೂಡ ಇವಾಗ ಸೆಂಟರ್ ವಿಕೆಟ್ ಅಂದ್ರೂ ನನ್ನ ಪ್ರಕಾರ ಅಷ್ಟೊಂದು ಇರಲ್ಲ ಸರ್. ನನ್ನ ಪ್ರಕಾರ ಹೈ ಸ್ಕೋರಿಂಗ್ ಚಾನ್ಸಸ್ ಇದೆ ಇದರಲ್ಲಿ ಅಂತ ಅನ್ಸುತ್ತೆ. ಅಷ್ಟೊಂದು ಎಫೆಕ್ಟ್ ಇರಲ್ಲ ಸ್ಪಿನ್ನರ್ಸ್ಗೆ ಇವತ್ತು. ಬಟ್ ಅದೇ ನೋಡ್ಬೇಕು ಸರ್ ಯಾವ ತರ ಕೊಡ್ತಾರೆ ಅಂತ. ಆಮೇಲೆ ಈ ಒಂದು ಮ್ಯಾಚಲ್ಲಿ ನಾವು ಈ ಒಂದು ಟೂರ್ನಮೆಂಟಲ್ಲಿ ನಾವು ನೋಡ್ತಾ ಇದ್ವಿ, ಟೀಮ್ ಇಂಡಿಯಾ ಸಾಕಷ್ಟು ಕ್ಯಾಚ್ಗಳನ್ನು ಡ್ರಾಪ್ ಮಾಡಿದೆ. ಸೊ ಕ್ಯಾಚ್ಗಳನ್ನ ಡ್ರಾಪ್ ಮಾಡಿ ಅದರ ಪರಿಸ್ಥಿತಿ ಕೂಡ ನಾವು ಎದುರಿಸ್ತಿದ್ದೀವಿ ನಾವು ಈ ಒಂದು ಟೂರ್ನಮೆಂಟಲ್ಲಿ. ಸೊ ಫೀಲ್ಡಿಂಗ್ ಟೈಟ್ ಆಗಿರಬೇಕು, ಎಸ್ಪೆಷಲಿ ಈ ಫೈನಲ್ ಮ್ಯಾಚಲ್ಲಿ. ಒಂದು ಕ್ಯಾಚ್ ಡ್ರಾಪ್ ಮಾಡಿದ್ರು ವರ್ಲ್ಡ್ ಕಪ್ ನಾವು ಡ್ರಾಪ್ ಮಾಡೋ ಥರ. ಸೊ ಎಷ್ಟು ಟೈಟ್ ಆಗಿರಬೇಕು ಫೀಲ್ಡಿಂಗ್? ನಮ್ಮ ಫೀಲ್ಡಿಂಗ್ ಅದೇ ಹೇಳಿದ್ನಲ್ಲ, ತರ ಸಮ್ಟೈಮ್ಸ್ ಆಗುತ್ತೆ, ಸಿಚುವೇಶನ್ಸ್ ಆ ತರ ಬಂದಿದೆ, ನಾವು ಡ್ರಾಪ್ ಮಾಡಿದ್ವಿ. ಬಟ್ ನಾವು ಇಂಡಿಯನ್ ಟೀಮ್ ನೋಡಿದ್ರೆ ಒನ್ ಆಫ್ ದ ಬೆಸ್ಟ್ ಕ್ಯಾಚಸ್ ಜೊತೆ ಮ್ಯಾಚ್ ಗೆದ್ದಿರೋದು. ಲಾಸ್ಟ್ ಮ್ಯಾಚು ಕೂಡ ನೀವು ನೋಡಿದ್ರೆ ಆತರ ಈ ಸಿಚುವೇಶನ್ ಬರಲ್ಲ ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ವಿ ಹ್ಯಾವ್ ದ ಒನ್ ಆಫ್ ದ ಬೆಸ್ಟ್ ಫೀಲ್ಡಿಂಗ್ ಸೈಡ್. ಸೊ ಐ ಥಿಂಕ್ ಫೈನಲ್ಸ್ ಇಂಡಿಯಾ ತುಂಬಾ ಸಾರಿ ಆಡಿದ್ದಾರೆ, ಇದೆಲ್ಲ ಅವ್ರಿಗೆ ಪ್ರೆಷರು ಅನ್ಸಲ್ಲ. ಸೊ ಐ ಥಿಂಕ್ ಇಟ್ ವಿಲ್ ಬಿ ಮೋರ್ ಇಂಪಾರ್ಟೆಂಟ್. ಅಫ್ಕೋರ್ಸ್ ಕ್ಯಾಚಸ್ ಆರ್ ಮೋರ್ ಇಂಪಾರ್ಟೆಂಟ್, ಬಟ್ ಇವತ್ತು ಐ ಥಿಂಕ್ ದೇ ವಿಲ್ ಬಿ ಇನ್ ಅಪರ್ ಹ್ಯಾಂಡ್ ಫಾರ್ ಶೋರ್. ಅಕ್ಷಯ್ ಹಿರೇಮಠರ್, ಇರ್ಫಾನ್ ಸರ್ ಹೇಳ್ತಾ ಇದ್ರು, ನಾನು ಯಾವುದೇ ರೀತಿಯಾದ ಈ ಸೆಟಲ್ಡ್ ಟೀಮಲ್ಲಿ ಡಿಸ್ಟರ್ಬ್ ಮಾಡಲ್ಲ, ನಾನು ಏನು ಚೇಂಜಸ್ ಮಾಡಲ್ಲ ಅಂತ ಇದ್ರು. ಸೊ ಈ ಒಂದು ಪಿಚ್ ನೋಡಾದ್ಮೇಲೆ ಏನಾದರೂ ಟೀಮ್ ಮ್ಯಾನೇಜ್ಮೆಂಟ್ ಏನಾದರೂ ಇದ್ರ ಬಗ್ಗೆ ಯೋಚನೆ ಮಾಡುತ್ತಾ, ಅಥವಾ ಕುಲ್ದೀಪ್ ಯಾದವ್ನ ಕರ್ಕೊಂಡ್ಬಂದು ಯಾರನ್ನಾದರೂ ಒಬ್ಬರನ್ನ ಡ್ರಾಪ್ ಮಾಡೋ ಥರ, ಅಥವಾ ಎಕ್ಸ್ಟ್ರಾ ಫಾಸ್ಟ್ ಬೌಲರ್ನ ಮೊಹಮ್ಮದ್ ಸಿರಾಜ್ನ ಆ್ಯಡ್ ಮಾಡೋ ಥರ, ಸೊ ಏನಾದರೂ ಈ ಥರ ಒಂದು ಪ್ಲಾನ್ಸ್ ಏನಾದರೂ ಇರುತ್ತಾ? ಇಲ್ಲ, 100% ಅಗ್ರಿ ಮಾಡ್ತೇನೆ ಇರ್ಫಾನ್ ಸರ್ ಜೊತೆಗೆ. ಯಾಕಂದರೆ ಟೀಮ್ ನೀವು ಈ ಫುಲ್ ವರ್ಲ್ಡ್ ಕಪ್ ನೋಡಿದ್ರೆ ಬೇರೆ ಬೇರೆ ಮ್ಯಾಚ್ ವಿನ್ನರ್ಸ್ ಬಂದಿದ್ದಾರೆ. ಸೊ ಸಂಜು ಸ್ಯಾಮ್ಸನ್ 2 ಮ್ಯಾನ್ ಆಫ್ ದ ಮ್ಯಾಚ್ ತಗೊಂಡ್ರು, ಬೂಮ್ರಾ, ಆಮೇಲೆ ಅಕ್ಷರ್ ಪಟೇಲ್ ಚೆನ್ನಾಗಿ ಫೀಲ್ಡಿಂಗ್, ಅವ್ರದ್ದು ಬೌಲಿಂಗ್ ಕಾಂಟ್ರಿಬ್ಯೂಷನ್. ಸೊ ಬೇರೆ ಬೇರೆ ಮ್ಯಾಚ್ ವಿನ್ನರ್ ಇದ್ದಾಗ ಟೀಮ್ ಒಳ್ಳೆ ಕಾಂಬಿನೇಷನ್ನು, ಆಮೇಲೆ ರೋಲ್ ಎಲ್ಲ ಕ್ಲಿಯರ್ ಆಗಿದೆ. ಸೊ ಇವಾಗ ಡಿಸ್ಟರ್ಬ್ ಮಾಡೋದು ಏನು ಅಗತ್ಯ ಇಲ್ಲ.
ಅಂತ ಹೇಳ್ತೇನೆ. ಆಮೇಲೆ ನಮಗೆ ಬಿಗ್ ಕನ್ಸರ್ನ್ ಅಂದರೆ ರಾಹುಲ್ ಹರ್ಷ್ದೀಪ್ ಸಿಂಗ್ ಬೌಲಿಂಗ್ಗೆ ನಮಗೆ ಬಿಗ್ ಕನ್ಸರ್ನ್ ನಮಗೆ. ಜೊತೆಗೆ ಶಿವಮ್ ದುಬೆ ಕೂಡ ಆಲ್ಮೋಸ್ಟ್ 11-12 ಎಕಾನಮಿ ರೇಟ್ ಇದೆ ಅವ್ರಿಗೆ. ಹಾಗೆ ಹಾರ್ದಿಕ್ ಪಾಂಡ್ಯ ಕೂಡ ಆಲ್ಮೋಸ್ಟ್ 8+ ಎಕಾನಮಿ ರೇಟ್ ಹೊಂದಿದ್ದಾರೆ. ಸೊ ಇದು ಸ್ವಲ್ಪ ಎಲ್ಲೋ ಒಂದು ಕಡೆ ನಮಗೆ ಸ್ವಲ್ಪ ಕನ್ಸರ್ನ್ ಅಂತ ಅನ್ಸುತ್ತೆ. ಯಾಕಂದರೆ ಬೂಮ್ರಾ ಮೇಲೆ ನಾವು ಯಾವಾಗಲೂ ಡಿಪೆಂಡ್ ಮಾಡೋಕ್ಕಾಗಲ್ಲ. ಇಲ್ಲಿ ಬೂಮ್ರಾ ಒಳ್ಳೆ ಪರ್ಫಾರ್ಮ್ ಮಾಡ್ತಾರೆ, ಅಕ್ಷರ್ ಪಟೇಲ್ ಒಂದೆರಡು ಒಳ್ಳೆ ಸ್ಪೆಲ್ಗಳಾಗ್ತಾರೆ. ಬಟ್ ನಮಗಿರೋ ಕನ್ಸರ್ನ್ ಏನಂದರೆ ಹರ್ಷ್ದೀಪ್ ಸಿಂಗ್, ಹಾರ್ದಿಕ್ ಪಾಂಡ್ಯ ಅವರು ಕ್ರೂಷಿಯಲ್ ಟೈಮಲ್ಲಿ ವಿಕೆಟ್ ತೆಗಿತಾರೆ, ಮತ್ತು ಶಿವಮ್ ದುಬೆ ಓವರ್ ಎಕ್ಸ್ಪೆನ್ಸಿವ್ ಆಗ್ತಾರೆ. ಜೊತೆಗೆ ಪಾರ್ಟ್ ಟೈಮ್ ಸ್ಪಿನ್ನರ್ ಇಲ್ಲ ಅನ್ನೋ ಒಂದು ಕೊರತೆ. ಇರ್ಫಾನ್ ಸರ್, ನಿಮಗೆ ಕ್ವೆಶ್ಚನ್ ಅದು. ಹೌದಾ, ಸರಿ. ನೋಡಿ, ಪಾರ್ಟ್ ಟೈಮ್ ಈ ಫೈನಲ್ದಲ್ಲೆಲ್ಲ ಪಾರ್ಟ್ ಟೈಮಿಗೆ ಯೂಟಿಲೈಸ್ ಮಾಡೋದು ತುಂಬ ರಿಸ್ಕಿ ಆಗುತ್ತೆ. ನಮ್ಮ ಸ್ಪೆಷಲಿಸ್ಟ್ ಬೌಲರ್ಸು ನಮ್ಮ ಯಾವ ಥರ ನಾವು ಇಷ್ಟು ಮ್ಯಾಚ್ ಎಲ್ಲ ಮಾಡ್ತಾ ಬಂದಿದ್ದೀವಿ ಹಾಗೆ ಮಾಡಬೇಕು. ಲಾಸ್ಟ್ ಮ್ಯಾಚ್ ನೋಡಿದ್ರೆ ಇಂಗ್ಲೆಂಡ್ ಮೇಲೆ ಶಿವಮ್ ದುಬೆನ ಓವರ್ ತುಂಬ ಕಾಸ್ಟ್ಲಿ ಆಯಿತು. ಸ್ವಲ್ಪ ಹೆಚ್ಚು ಕಡಿಮೆ ಅಂದರೆ ನಾವು ಸೋಲಕ್ಕೂ ಬಂದಿದ್ವಿ, ಅಟ್ಲೀಸ್ಟ್ ಅದು ಮ್ಯಾಚ್ ಟೈ ಆಗ್ಬೋದಿತ್ತು. ಆ ಥರ ನಾವು ಲಾಸ್ಟ್ ಓವರಲ್ಲಿ ರಿಸ್ಕ್ ತಗೋಬೇಡ್ದು. ನಾವು ನಮ್ಮ ಸ್ಪೆಷಲಿಸ್ಟ್ ಯಾರಿದ್ದಾರೆ, ಸ್ಪೆಷಲಿಸ್ಟ್ ಮಾತ್ರ ಡೆಲಿವರ್ ಮಾಡಬೇಕು. ಈಗ ಬ್ಯಾಟಿಂಗ್ ಅಲ್ಲಿ ಸ್ಪೆಷಲಿಸ್ಟ್ ಮಾಡಲ್ಲ, ಯಾರೋ ಒಬ್ಬ ಮಿಡಲ್ ಆರ್ಡರ್ ಅಲ್ಲಿ ಒಂದು ಬೌಲರ್ ಸ್ಕೋರ್ ಮಾಡಿ ಗೆಲ್ಲಿಸ್ತಾನೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಆ ತರ ವಿ ಹ್ಯಾವ್ ಟು ಪ್ರಿಪೇರ್ ಫಾರ್ ಅವರ್ ಬೆಸ್ಟ್ ಟು ಡೂ ದ ಬೆಸ್ಟ್. ಬುಮ್ರಾ ಎನಿ ಸರ್ಫೇಸ್, ರೆಡ್ ಇರ್ಲಿ ಬ್ಲಾಕ್ ಸಾಯಿಲ್ ಇರ್ಲಿ, ಅವ್ರು ಮಾಡೋದೆಲ್ಲ ಜಾಸ್ತಿ ಅಂದ್ರೆ ಲೈನ್ ಲೆಂತ್ ಮತ್ತೆ ಗಾಳಿಯಲ್ಲೇ ಮಾಡ್ತಾರೆ. ಆಫ್ ದ ವಿಕೆಟ್ ಗಿಂತ ಜಾಸ್ತಿ ಅವ್ರದ್ದು ಗಾಳಿಯಲ್ಲಿದೆ. ಸೊ ನಮ್ಗೆ ಯಾವ ತರ ಸಾಯಿಲ್ ಇದ್ರು ಬುಮ್ರಾದಲ್ಲಿ ನಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ಕಳೆದ 2 ಮ್ಯಾಚ್ ಅಲ್ಲಿ ವರುಣ್ ಸಕ್ಸಸ್ ಆಗಿಲ್ಲ. ಈ ಸಾಯಿಲ್ ಅಲ್ಲಿ ಮೇ ಬಿ ವರುಣ್ ಚಕ್ರವರ್ತಿ ಬಿ ವೆರಿ ಸಕ್ಸಸ್ಫುಲ್. ನಾನು ಇವತ್ತಿನ ದಿವಸಕ್ಕೆ ಬರೀ ಪಾಸಿಟಿವ್ ಮಾತ್ರ ಮಾತಾಡಕ್ಕೆ ಇಷ್ಟಪಡ್ತೀನಿ. ಐ ವಾಂಟ್ ಟು ಎಕ್ಸ್ಪೆಕ್ಟ್ ಎಲ್ಲರೂ ನಮ್ಮವರು ಚೆನ್ನಾಗಿ ಮಾಡ್ತಾರೆ ಅಂತಾನೆ ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗೋದು. ಮತ್ತೆ ನಮ್ಮ ಪೂರ್ತಿ ಸಪೋರ್ಟ್ ಸ್ಟಾಫ್ ಇದೇ ತರ ಮಾಡಬೇಕು. ವಿ ವಿಲ್ ಡೂ ಇಟ್ ಅಂತ ಅದೇ ಸ್ಪಿರಿಟ್ ಇದ್ರೆ ನಮ್ಮ ಗೇಮ್ ಗೆಲ್ಲೋದು ಚಾನ್ಸಸ್ ಜಾಸ್ತಿ ಆಗುತ್ತೆ. ಅಕ್ಷಯ್ ಹಿರೇಮಠ ಅವರೇ, ನನ್ನ ಒಂದು ಕ್ವಶನ್ ಏನಂದ್ರೆ, ಈ ಒಂದು ಟೂರ್ನಮೆಂಟ್ ಅಲ್ಲಿ ಟೀಮ್ ಇಂಡಿಯಾ ಫೈನಲ್ಸ್ ಬರೋದಕ್ಕೆ ಪ್ಲೇಯರ್ಸ್ ಎಷ್ಟು ಇಂಪಾರ್ಟೆಂಟು, ಸಪೋರ್ಟ್ ಸ್ಟಾಫ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಕೋಚ್ ಇರ್ಬೋದು, ಬೌಲಿಂಗ್ ಕೋಚ್, ಬ್ಯಾಟಿಂಗ್ ಕೋಚ್, ಫೀಲ್ಡಿಂಗ್ ಕೋಚ್ ಇರ್ಬೋದು. ಸೊ ಇವರ ಪಾತ್ರ ಎಷ್ಟು ಇಂಪಾರ್ಟೆಂಟ್? ಆ್ಯಕ್ಚುಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಂಡ್ ಆಫ್ ದ ಡೇ ಪ್ಲೇಯರ್ಸ್ ಗ್ರೌಂಡಲ್ಲಿ ಪರ್ಫಾರ್ಮ್ ಮಾಡಿದರೆ ಬಿಹೈಂಡ್ ದ ಸೀನ್ಸು ಕೋಚಸ್ಸು, ಸಪೋರ್ಟ್ ಸ್ಟಾಫು, ಫಿಸಿಯೋ, ಟ್ರೈನರು ಎಲ್ಲ ಅವ್ರವ್ರದ್ದು ಜಾಬ್ ಅವ್ರು ಪರ್ಫೆಕ್ಟಾಗಿ ಮಾಡಿದ್ರೆ ಪ್ಲೇಯರ್ಸಿಗೆ ಅದಷ್ಟು ಅಡ್ವಾಂಟೇಜ್ ಸಿಗುತ್ತೆ. ಸೊ ಅವ್ರ ರೋಲ್ ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಬಟ್ ಎಂಡ್ ಆಫ್ ದ ಡೇ ಪ್ಲೇಯರ್ಸ್ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ರೈಟ್. ಸೊ ಐ ಥಿಂಕ್ ಈಗ ನಮ್ಮ 3 ಜನ ಗೆಸ್ಟ್ಗಳಿಗೆ ನಂದೊಂದು ಪ್ರಶ್ನೆ ಇದೆ. ಏನು ಅಂತಂದರೆ, ಅಫ್ಕೋರ್ಸ್ ಈಗ ತುಂಬ ಅರ್ಲಿ ಸ್ಟೇಜ್ ಒಬ್ಬ ಪ್ಲೇಯರ್ನ ಪಿಕ್ ಮಾಡಬೇಕು ಅಂತಂದರೆ, ಬಟ್ ಬುಮ್ರಾ ಅವರು ಅಫ್ಕೋರ್ಸ್ 1 in a million ಅನ್ನೋ ಥರ ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ ಒಂದು ಟೂರ್ನಮೆಂಟ್ನಲ್ಲಿ. ಪ್ರತಿ ಸರ್ತಿ ಟೀಮ್ ಇಂಡಿಯಾಗೆ ಕಷ್ಟ ಬಂದಾಗ ಬಾಲ್ ಅವ್ರ ಕೈ ಕೊಟ್ಟರೆ ಅದು ಟೀಮ್ ಇಂಡಿಯಾನ ಸೇಫ್ ಮಾಡುವಂಥ ನಿಟ್ಟಿನಲ್ಲಿ ಅವರು ಬೌಲಿಂಗ್ ಮಾಡ್ತಾರೆ. ಆ್ಯಂಡ್ ಅದನ್ನು ಪ್ರೂವ್ ಕೂಡ ಮಾಡಿದ್ದಾರೆ. ಬಟ್ ಈಗ ಇರ್ಫಾನ್ ಸರ್, ಅಕ್ಷಯ್ ಸರ್ ಆ್ಯಂಡ್ ಕಾರ್ಯಪ್ಪ ಸರ್, ನಿಮಗೆ ಈ ಒಂದು ಮ್ಯಾಚ್ನಲ್ಲಿ ಬುಮ್ರಾ ಅವ್ರನ್ನ ಹೊರತಾಗಿ ಒಬ್ಬ ಸ್ಟ್ಯಾಂಡ್ ಔಟ್ ಪ್ಲೇಯರ್ ಈ ಒಂದು ಮ್ಯಾಚ್ನಲ್ಲಿ ಅವರು ಪರ್ಫಾರ್ಮ್ ಮಾಡ್ತಾರೆ ಅಂದರೆ ನಿಮ್ಮ ಪಿಕ್ ಯಾರಾಗಿರ್ತಾರೆ ಅಂತ? ಫಸ್ಟ್ ಇರ್ಫಾನ್ ಸರ್. ಅನ್ಡೌಟೆಡ್ಲಿ ಬುಮ್ರಾ. ಓಕೆ, ಅದರಲ್ಲಿ 2 ಮಾತಿಲ್ಲ. ಓಕೆ. ಸೊ ಅಕ್ಷಯ್ ಸರ್, ನಿಮ್ಮ ಆಯ್ಕೆ, ನಿಮ್ಮ ಪಿಕ್? ಬುಮ್ರಾ ಬಿಟ್ಟರೆ ಸೂರ್ಯಕುಮಾರ್. ಬಟ್ ಲೀಗ್ ಮ್ಯಾಚ್ಗಳಲ್ಲಿ ಈ ರೀತಿಯಾದಂಥ ಅಥವಾ ಕಳೆದ ಮ್ಯಾಚ್ಗಳಲ್ಲಿ ಒಂದು ಸ್ವಲ್ಪ ಬಂದಿಲ್ಲ, ನಿರೀಕ್ಷೆಯಷ್ಟು ಪರ್ಫಾರ್ಮೆನ್ಸ್ ಬಂದಿಲ್ಲ. ಬಟ್ ಈ ಮ್ಯಾಚಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಅನ್ನೋಂಥದ್ದು ನಿಮ್ಮ ಒಂದು ನಂಬಿಕೆ? ಹೌದು, ಅವರು ಬಿಗ್ ಮ್ಯಾಚ್ ಪ್ಲೇಯರ್, ಮೇಲೆ ಕ್ಯಾಪ್ಟನ್ ಕೂಡ. ಸೊ ಅವ್ರ ಮೇಲೆ ತುಂಬ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅವ್ರು ಆ ರೆಸ್ಪಾನ್ಸಿಬಿಲಿಟಿ ಎಂಜಾಯ್ ಮಾಡ್ತಾರೆ ಅಂದ್ಕೊಂಡಿದ್ದೆ. ರೈಟ್. ಐ ಥಿಂಕ್ ಈ ಪ್ರಶ್ನೆನ ಕಾರ್ಯಪ್ಪ ಸರ್ ಕೇಳಿದ್ರೆ ಐ ಥಿಂಕ್ ಆ ಪಿಕ್ ಮಾಡೋದಕ್ಕೆ ಅವ್ರು ಕಷ್ಟ. ಯಾಕಂದರೆ ಎಲ್ಲರ ಜೊತೆನೂ ಆಡಿದ್ದಾರೆ, ಎಲ್ಲರೂ ಕೂಡ ತುಂಬ ಒಳ್ಳೆ ಫ್ರೆಂಡ್ಸ್. ಸೊ ಬಟ್ ಸ್ಟಿಲ್ ಆಸ್ ಅ ಕ್ರಿಕೆಟ್ ಫ್ಯಾನ್, ಇವಾಗ ಕ್ರಿಕೆಟ್ ಪ್ಲೇಯರ್ ಆಗಿದ್ದಕ್ಕಿಂತ ಕ್ರಿಕೆಟ್ ಫ್ಯಾನ್ ಆಗಿ ನೀವು ಪಿಕ್ ಮಾಡೋ ಹಾಗಿದ್ರೆ ಯಾರು ಚೆನ್ನಾಗಿ ಆಡ್ತಾರೆ ಈ ಒಂದು ಮ್ಯಾಚ್ನಲ್ಲಿ ಬುಮ್ರಾ ಅವ್ರನ್ನ ಹೊರತಾಗಿ? ಬುಮ್ರಾವ್ನ ಒಟ್ಟಾಗಿದ್ರೆ ಬುಮ್ರಾನಂತೂ ಫಸ್ಟ್ ನೇಮ್ ತಗೊಂತೀನಿ ಸರ್. ಇಲ್ ಬಿ ಬೆಸ್ಟ್ ಫಾರ್ ಶೋರ್. ಬಟ್ ಅದ್ ಬಿಟ್ರೆ ಐ ಥಿಂಕ್ ಹಾರ್ದಿಕ್ ಪಾಂಡ್ಯ ಅಂಡ್ ವರುಣ್ ಚಕ್ರವರ್ತಿ, ಐ ವಿಲ್ ಗೋ ವಿತ್ ಹಾರ್ದಿಕ್ ಪಾಂಡ್ಯ ಅಂಡ್ ವರುಣ್ ಚಕ್ರವರ್ತಿ. ದೇ ವಿಲ್ ಬಿ ದ ಮ್ಯಾಚ್ ವಿನ್ನರ್ಸ್. ಐ ಫೀಲ್ ಸೊ. ಯಾಕಂದ್ರೆ ಬಿಗ್ ಮ್ಯಾಚ್ ಪ್ಲೇಯರ್ಸ್ ಬಿಡಲ್ಲ ಈ ತರ ಮ್ಯಾಚ್. ಸೊ ದೇ ಫೈನಲ್ ಐ ಥಿಂಕ್ ಹಾರ್ದಿಕ್ ಪಾಂಡ್ಯ
the match winners. ರೈಟ್ ಥ್ಯಾಂಕ್ ಯು ಸೋ ಮಚ್ ಕಾರ್ಯಪ್ಪ ಸರ್. ಐ ಥಿಂಕ್ 3 ಜನ ಗೆಸ್ಟ್ಗಳು ಒಂದು ಡೆಪ್ತಲ್ಲಿ ಅನಾಲಿಸಿಸ್ ಮಾಡಿರುವಂಥದ್ದು ಈ ಒಂದು ಹೈ ವೋಲ್ಟೇಜ್ ಮ್ಯಾಚ್ನ ಕುರಿತಾಗಿ. ಥ್ಯಾಂಕ್ ಯು ಸೋ ಮಚ್ ಇರ್ಫಾನ್ ಸರ್, ಅಕ್ಷಯ್ ಸರ್ ಆ್ಯಂಡ್ ಕಾರ್ಯಪ್ಪ ಸರ್ ಫಾರ್ ಜಾಯ್ನಿಂಗ್ ಆ್ಯಂಡ್ ಒಂದು ಒಳ್ಳೆ ಇನ್ಸೈಟ್ಸನ್ನು ಕೊಟ್ಟಿದ್ದೀರಿ ಒಂದು ಮ್ಯಾಚ್ನ ಕುರಿತಾಗಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಸೊ ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್, ನಿಮಗೂ ಕೂಡ ನಮ್ಮ ಸ್ಪೋರ್ಟ್ಸ್ ಬ್ಯೂರೋ ಹೆಡ್.